ಇವತ್ತಿನ ದಿನದ ಈ ಸುದ್ದಿಗೋಷ್ಠಿಯ ಉದ್ದೇಶ ಶ್ರೀಯುತ ಮುಕೇಶ್ ಸಹಾನಿ ಅವರಿಗೆ ಬಂಧನ ಮಾಡಿದ್ದನ್ನ ಖಂಡಿಸಿ, ಬಂಧನ ಯಾಕೆ ಮಾಡಿದ್ರಿ ಇವರು? ಒಬ್ಬ ನಿಷಾದ್ ಸಮಾಜದ ಯುವಕ ಕಮಲೇಶ್ ಬಿಂದ್ ಎನ್ನುವ ಬೆಸ್ತರ ಕಮ್ಯುನಿಟಿಯ, ಗಂಗಾಮತ ಕಮ್ಯುನಿಟಿಯ ಒಬ್ಬ ಯುವಕನನ್ನ 2 ದಿನ ಒಂದು ಕೇಸ್ ಒಳಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೋರ್ಟ್ ಇದೆ, ಕಾನೂನಿದೆ. ಇವೆಲ್ಲವನ್ನು ಬಿಟ್ಟು 2 ದಿನದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಎನ್ಕೌಂಟರ್ ಮಾಡಿದ್ದು ನಾವು ಎಲ್ಲ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಅದನ್ನ ಖಂಡಿಸ್ತೀವಿ. ಕರ್ನಾಟಕ ರಾಜ್ಯದಿಂದ ನಾವು ಮಠಾಧೀಶ್ವರರ ಪರಂಪರೆಯ ರಾಷ್ಟ್ರೀಯ ಕೂಲಿ ನಿಷಾದ ಹಿಂದುಳಿದ ವರ್ಗಗಳ, ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅದನ್ನ ನಾವು ಖಂಡಿಸ್ತೀವಿ. ಯಾಕಂದ್ರೆ ಭಾರತ ನಡೀತಾ ಇರೋದು ಸಂವಿಧಾನದ ಮೇಲೆ, ಯಾರೊಬ್ಬರ ಮೇಲೆ ಅಲ್ಲ. ಸಂವಿಧಾನದಲ್ಲಿ ಯಾವ ಅಪರಾಧಿಗೆ ಏನು ಶಿಕ್ಷೆ ಕೊಡ್ಬೇಕನ್ನೋದು ಕೋರ್ಟ್ ಇದೆ, ಕಾನೂನಿದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಅದರಲ್ಲಿ ಹೋಗಿ ತೀರ್ಮಾನ ಆಗಿ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲಿ, ನಾವು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇನ್ನು ಕೋರ್ಟ್ ಒಳಗ ನಾವು ಸಬ್ಮಿಟ್ ಮಾಡ್ಲಾರ್ದಂಗೆ ಎನ್ಕೌಂಟರ್ ಮಾಡಿ ಒಬ್ಬ ದೀನ ದಲಿತ ಬಡ ಸಮಾಜದ ಹುಡುಗನನ್ನ ಎನ್ಕೌಂಟರ್ ಮಾಡಿ ಈಗ ಅದನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಈ ವಿಷಯ ಇಟ್ಟುಕೊಂಡು VIP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮುಕೇಶ್ ಸಹಾನಿ ಅವರು ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಅವರು ಮನೆಗೆ ಹೋದಾಗ, ಮನೆಗೆ ಆ ಕುಟುಂಬದವ್ರ ಜೊತೆ ಸೌಜನ್ಯಕ್ಕೂ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಲಾರ್ದಂಗೆ UP ಸರ್ಕಾರ ಅಲ್ಲಿ ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ. ಅದಕ್ಕೋಸ್ಕರ ನಾವು ಭಾರತ ದೇಶದಾದ್ಯಂತ ಇರುವ ಮೀನುಗಾರರ ಕಮ್ಯುನಿಟಿ ಈ ವಿಷಯವನ್ನ ಖಂಡಿತವಾಗಿ ಖಂಡಿಸ್ತೀವಿ. ಅದೇ ರೀತಿ ಸಂಜಯ್ ನಿಷಾದ್ ಅವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಆ ಸ್ಥಾನಮಾನ ಬೇಡ, ದಯವಿಟ್ಟು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ VIP ಪಕ್ಷದ ಜೊತೆಯಲ್ಲಿ ಮುಕೇಶ್ ಸಹಾನಿ ಅವರ ಜೊತೆಯಲ್ಲಿ ನಿಲ್ಬೇಕಂತ ಬಹಿರಂಗವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಾದ್ರು ಒಂದು ಅವ್ರದ್ದು ಇದೇ ತರ ವರ್ತನೆ ಇದ್ರೆ ನಿಮ್ಮದ್ ಮುಂದಿನ ನಿಲುವೇನ್ರಿ? ಈಗ ನಾವು ಭಾರತ ದೇಶದಾದ್ಯಂತ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ವತಿಯಿಂದ ನಾವು ಸಮಾಜ ಮತ್ತು ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗದ ಎಲ್ಲ ಜನಾಂಗವನ್ನ ಕರೆದುಕೊಂಡು, ಬಡವರು, ದೀನ ದಲಿತರು ಎಲ್ಲರನ್ನೂ ಕರೆದುಕೊಂಡು ನಾವು ಪಕ್ಷವನ್ನ ಸಂಘಟನೆ ಮಾಡಿ ಈಗ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಭಾಗವಾಗಿಯೇ ನಾವು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ನಡೀತಿರುವಂತಹ ದೌರ್ಜನ್ಯವನ್ನ ಖಂಡಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಯುತ ಮುಕೇಶ್ ಸಹಾನಿ ಅವರು ಏನ್ ದೌರ್ಜನ್ಯಕ್ಕೊಳಗಾಗಿತ್ತಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮನೆಗೆ ಹೋಗಿ ಅಲ್ಲಿ ಏನ್ ವಸ್ತುಸ್ಥಿತಿ ನಡೆದಿದೆ ಅಂತ ಆ ಕುಟುಂಬದವರು ಮಾಹಿತಿ ಕಲೆ ಹಾಕೋಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ಅರೆಸ್ಟ್ ಮಾಡಿ ಅವರಿಗೆ ದೌರ್ಜನ್ಯ ಮಾಡಿದ್ದಾರೆ. ಈ ವಿಷಯವನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದೊಳಗೆ ಇಂಥ ಯಾವುದೇ ಪ್ರಕರಣಗಳು ಆಗ್ಬಾರ್ದನ್ನೋಂಗೆ ನಾವು ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಕೂಡ ಹಮ್ಕೋ ವಿಚಾರದೊಳಗಿದ್ದೀವಿ. ದೇಶದಲ್ಲಿ UP ಸರ್ಕಾರ ಚಲೋ HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.